ಸ್ನೇಹಿತರೆ, ಗ್ಯಾನ್ ಟಿವಿ ಆಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಅಲ್ಲಿ ಒಂದು ಫ್ರೀ ಟ್ರಯಲ್ ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಫ್ರೀ ಟ್ರಯಲ್ ಅಂದ್ರೆ ನಾವು ಮೊದಲು ₹2 ಪೇಮೆಂಟ್ ಮಾಡಿಬಿಟ್ಟು ನಾವು ಫ್ರೀ ಟ್ರಯಲ್ ನ ಆಕ್ಟಿವೇಟ್ ಮಾಡಿದ ನಂತರದಲ್ಲಿ 3 ದಿನನೋ ಅಥವಾ 7 ದಿನದ ನಂತರದಲ್ಲಿ ಅವರ ಒಂದು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಯಾಕಂದ್ರೆ ಗ್ಯಾನ್ ಟಿವಿ ಆಪ್ ಅನ್ನೋದು ಫ್ರೀ ಇಲ್ಲ, ಅದು ಪೇಡ್ ಆಪ್. ಅಂದ್ರೆ ಅಲ್ಲಿ ದುಡ್ಡು ಕೊಡಬೇಕಾಗುತ್ತೆ. ಆ ಆಪ್ ನಲ್ಲಿ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಮೊದಲೇ ನಾವು ಅದಕ್ಕೆ ಆಟೋ ಪೇಮೆಂಟ್ ನ ಕೊಟ್ಟುಬಿಟ್ಟು ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅದು ಯಾವ ರೀತಿ ನಾವು ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗ್ಯಾನ್ ಟಿವಿ ಆಪ್ ನ ಆಲ್ರೆಡಿ ನನ್ನ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಅದನ್ನ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ರೀತಿ ನಾವಲ್ಲಿ ಸಬ್ಸ್ಕ್ರಿಪ್ಷನ್ ನ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ. ಇಲ್ಲಿದೆ ನೋಡಿ ಗ್ಯಾನ್ ಟಿವಿ ಆಪ್. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ನಮಗೆ ಫೋನ್ ನಂಬರ್ನ ಹಾಕಿ ಅಂತ ಹೇಳುತ್ತೆ. ಆಲ್ರೆಡಿ ಫೋನ್ ನಂಬರ್ ಮೂಲಕ ನೇರವಾಗಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದೆ. ಅಥವಾ ನಮಗೆ ಇಲ್ಲಿಂದ ನಾವು ಫೋನ್ ನಂಬರ್ ಕೂಡ ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ಕೋಬಹುದು. ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ನಲ್ಲಿ ಇರುವಂತ ಫೋನ್ ನಂಬರ್ಸ್ ಕೂಡ ತೋರಿಸುತ್ತೆ. ನಾನು ಇಲ್ಲಿ ನೇರವಾಗಿ ಒಂದು ನಂಬರ್ನ ಎಂಟರ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೋತೀನಿ. ನಮ್ಮ ಫೋನ್ಗೆ OTP ಬರುತ್ತೆ ಸ್ನೇಹಿತರೆ. OTP ನ ಹಾಕಿ ನಾವು ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು OTP ವೆರಿಫೈ ಆದ ನಂತರದಲ್ಲಿ ಈ ರೀತಿ ನೋಡಬಹುದು. ವಾಟ್ ಇಸ್ ಯುವರ್ ನೇಮ್ ಅಂತ ಬರ್ತಾ ಇದೆ. ನಿಮ್ಮ ಹೆಸರು ಏನು ಅಂತ ನಮ್ಮ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಪರ್ಮಿಷನ್ಸ್ಗೆ ಏನಾದರೂ ಪರ್ಮಿಷನ್ಸ್ ಕೇಳಿದ್ರೆ ಅಲೌ ಕೊಡಿ. ಕೊಟ್ಟ ನಂತರದಲ್ಲಿ ಇಲ್ಲಿ ನೋಡಬಹುದು 3 ದಿನಗಳ ಉಚಿತ ಟ್ರಯಲ್, 3 ದಿನಗಳವರೆಗೆ ನಾವು ಉಚಿತವಾಗಿ ಕೊಡ್ತೀವಿ. ನಂತರದಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಕಟ್ ಆಗುತ್ತೆ. ಇಲ್ಲಿ ನೋಡಿ ಸ್ಟಾರ್ಟ್ ಟ್ರಯಲ್ ನಾವು ಅಂತ ಕ್ಲಿಕ್ ಮಾಡ್ಕೋಬೇಕು. 3 ದಿನದ ಒಳಗಡೆ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ಸಲ್ ಮಾಡದೆ ಹೋದ್ರೆ ನಿಮ್ಮ ಹಣ ಅನ್ನೋದು ಕಟ್ ಆಗುತ್ತೆ. ನೋಡಿ ಸ್ಟಾರ್ಟ್ ಟ್ರಯಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ಪೇ ನೇರವಾಗಿ ಓಪನ್ ಆಗಿದೆ. ನಂತರದಲ್ಲಿ ಪೇ RS2 ಅಂಡ್ ಸೆಟ್ ಆಟೋ ಪೇ ಅಂತ ಇಲ್ಲಿ ಕ್ಲಿಕ್ ಕೇಳ್ತಾ ಇದೆ. ಇಲ್ಲಿ ಆಟೋ ಪೇಮೆಂಟ್ ನ ಒಂದು UPI ಪಿನ್ ಅನ್ನು ಹಾಕಿಬಿಟ್ಟು ಪೇ ಅಂತ ಕ್ಲಿಕ್ ಮಾಡ್ಕೋತೀನಿ. ₹2 ಕಟ್ ಆಗುತ್ತೆ. ಆಗಿಬಿಟ್ಟು ನಮ್ಮ ಫ್ರೀ ಟ್ರಯಲ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದ ತಕ್ಷಣದಲ್ಲಿ ಅಲ್ಲಿ ಸಂಪೂರ್ಣವಂತ ವಿಡಿಯೋಗಳು, ಅಲ್ಲಿ ಬರುವಂತ ಎಪಿಸೋಡ್ಸ್ಗಳು ಎಲ್ಲ ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗ್ಯಾನ್ ಟಿವಿ ಆಪ್ ನಲ್ಲಿ ಹೆಚ್ಚಾಗಿ ಮಾಹಿತಿಗೆ ಸಂಬಂಧಪಟ್ಟಂತ ಶೇರ್ ಮಾರುಕಟ್ಟೆ ಇರಬಹುದು, ಇನ್ನು ಬೇರೆ ಬೇರೆ ರೀತಿಯ ಮಾಹಿತಿಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಅಲ್ಲಿ ನೋಡ್ತಾ ಇರಬಹುದು. ನಾನು ಹಾಗೆ ವಿಡಿಯೋ ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನಿಮ್ಮ ಒಂದು ಸೇವಿಂಗ್ಸ್ ಮಾಡೋದು ಹೇಗೆ, ಆಮೇಲೆ ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಆಮೇಲೆ ಇನ್ನೂ ಹಲವಾರು ರೀತಿಯ ವಿಡಿಯೋಸ್ಗಳು, ಮಾಹಿತಿಗಳು ಅಲ್ಲಿ ಬರ್ತಾ ಇರುತ್ತೆ. ಈ ರೀತಿ ನೀವು ಒಂದು ಗ್ಯಾನ್ ಟಿವಿ ಆಪ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.